ಕಳಿಸಿಲ್ಲ ಸರ್. ಶಾಸಕರು ಮಾಡಿರೋದು ಅವರೇ, ಮಂತ್ರಿ ಮಾಡಿರೋದು ಅವರೇ, ಅವ್ರು ಹೇಳಿದ್ಮೇಲೆ ಅವ್ರ ಹತ್ರ ಮಾತಾಡೋರು ಯಾವಾಗ ಹೇಳ್ತಾರೆ ಅವಾಗ. ಸರ್, ಸಿದ್ದರಾಮಯ್ಯನವರು ಹಿಟ್ಲರ್ ಆಗಿದೆ ಅಂತ ಹೇಳಿ ಶೋಭಾ ಕರಂದ್ಲಾಜೆ ಅವರು ಹೇಳಿದರು. ಶೋಭಾ ಅವರು ಕೇಂದ್ರದ ಸಚಿವರಾಗಲಿಕ್ಕೆ ಪೂರ್ವಕವಾಗಿ ಮಾತಾಡಬೇಕು. ಆದರೆ ಅಂಥದ್ದು ಮಾತಾಡಿದ್ರೆ ನಾವು ಉತ್ತರ ಕೊಡಬೇಕು. ಈಗ ಮುನಿರತ್ನವರು ಮಾತಾಡೋರು, ನಾವು ಅವ್ರಿಗೆ ಅದೇ ಥರ ಉತ್ತರ ಕೊಡಬೇಕು. ಒಟ್ಟು ಏನಾಗುತ್ತೆ, ನಮ್ಮ ವ್ಯಕ್ತಿತ್ವ ಹಾಳಾಗುತ್ತೆ, ನಮ್ಮ ನಾಲಿಗೆ ಮೇಲೆ. ಸೊ ಜನ ನೋಡ್ಬೋದು ಏನು ಈ ಥರ ಅಂತ. ಶೋಭಾವರಾಗಲಿ ಅಶೋಕರಾಗಲಿ ಇದನ್ನೆಲ್ಲ ಅವರಿಗೆ ಬೇಕಾಗಿರ್ತಕ್ಕಂಥದ್ದು ಸಾರ್ವಜನಿಕ ಹಿತನೂ ಅಲ್ಲ, ಶಾಂತಿನೂ ಅಲ್ಲ. ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಮಂಡ್ಯ ಜಿಲ್ಲೆ ಅವ್ರ ಕೈಲಿ ಭಾಳ ವರ್ಷದಿಂದ ಪ್ರಯತ್ನ ಮಾಡಿದ್ರು. ಈಗ ಜನತಾದಳದ ಮೇಲೆ ರೆಕ್ಕೆ ಜಾಸ್ತಿ ಆಗಿದೆ. ಇಬ್ಬರು ಸೇರಿ ಕೆರಗೋಡಿಂದಲೂ ಸ್ಟಾರ್ಟ್ ಮಾಡಿದ್ದಾರೆ. ಮೊನ್ನೆ KR ಪೇಟೆಯಲ್ಲೂ ಒಂದು ಸಂತಾನ ನಡೆಯೋ ಪ್ರಯತ್ನ ಮಾಡೋದು. ಪಾಂಡವಪುರದಲ್ಲಿ ಮಂಗಳೂರಿಂದ ಬಂದಿದ್ದಾರೆ. ನನಗೆ ಗೊತ್ತಿರೋ ಹಾಗೆ ಇಲ್ಲಿರ್ತಕ್ಕಂಥ BJPಯ ಕಾರ್ಯಕರ್ತರು ಸಮಾಧಾನವಾಗಿದ್ದಾರೆ. ಯಾವುದೇ ಥರದ ಇಂಥ ಘಟನೆಯನ್ನು ನಡೀಬೇಕು ಅಂತ ಆಸೆ ಪಡೋದು. ಇಲ್ಲೊಂದಷ್ಟು ಜನ ಜನತಾದಳದಲ್ಲೇ ಎಲ್ಲ ಅಂತ ಹೇಳಲ್ಲ. ಜನತಾದಳದಲ್ಲಿ ಒಂದಷ್ಟು ಜನ ಈ ಥರದ ಪ್ರವಾಸ ಮಾಡಿ ತಯಾರಾಗಿದೆ. ಇದು ತುಂಬ ಕೊಡ್ತಕ್ಕಂಥದ್ದಕ್ಕೆ ಒಂದಷ್ಟು ಜನ ಲೀಡರ್ಗಳು ರೆಡಿಯಾಗಿದೆ. ಅದಕ್ಕೆ ತಯಾರಾಗಿ ಸಂಸದರು ಅವ್ರು ಮಾಡಬೇಕಾದಂಥ ಜವಾಬ್ದಾರಿ ಕೆಲಸ ಬಿಟ್ಬಿಟ್ಟು ಇದ್ರ ಕಡೆ ಗಮನ ಹರಿಸ್ಲಿ ಅದನ್ನೆಲ್ಲ. ಸೊ ಈ ಜನನೇ ನಿಭಾಯಿಸ್ತಾರೆ. ನಮ್ಮ ಗಂಟೆ ಏನು ಬಿಡಲ್ಲ. ನಮ್ಮ ಜಿಲ್ಲೆ ಜನ ಇಂಥದ್ದನ್ನು ಯಾವತ್ತೂ ಬಯಸೋದಿಲ್ಲ, ಇದನ್ನು ಸಹಿಸೋದಿಲ್ಲ. ಸರ್, ಅಶೋಕ್ ಮತ್ತು ಶೋಭಾ ವಿರುದ್ಧ ಕೂಡ ಪ್ರಕರಣ ದಾಖಲಾಗಿದೆ ಸರ್. ಯಾರು ಮಾಡಿದ್ರು ತಪ್ಪೇ ಅಲ್ಲ. ಅದೇ ರೀತಿ ಈಗ ಇವರು ನೋಟಿಸ್ ಹೋಗುತ್ತೆ. ನೋಟಿಸ್ ಏನು ಉತ್ತರ ಕೊಡ್ತಾರೆ ನೋಡೋಣ ಸರ್. ಸರ್, ಕೊಲೆ ಆರೋಪಿಗೆ ಅಮಿತ್ ಶಾ ಬಗ್ಗೆನೂ ಕೇಸಿಲ್ಲ, ಮೋದಿ ಬಗ್ಗೆ ನನ್ನ ಬಗ್ಗೆನೂ ಕೇಸಿದೆ, ರವಿಯವರ ಬಗ್ಗೆನೂ ಕೇಸಿದೆ. ಸರ್, ನಿಮ್ಮೇಲಿರೋ ಕೇಸ್ಗಳಿಗೂ ಅವ್ರದ್ದು ಆ ಕೇಸ್ಗೂ ವ್ಯತ್ಯಾಸ ಇಲ್ವಾ ಸರ್ ಅಂತೇಳಿ ಅಂತ. ನಿಮ್ಮೇಲಿರೋ ಕೇಸ್ಗಳಿಗೂ ಈಗ ಇರೋವಂಥ ಕೇಸ್ಗೂ ವ್ಯತ್ಯಾಸ ಇಲ್ವಾ ಅಂತೇಳಿ. ನ್ಯಾಯಾಧೀಶರ ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥ ವಿಚಾರ ಆದರೂ ನೀವು ಹೇಳಿದ್ದೀರಾ, ನಾನು ನೋಡ್ತೀನಿ ಆ ಕೇಸು ಹಿನ್ನೆಲೆ ಅವರ ಇವತ್ತೇನಿದೆ ಸ್ಟೇಟಸ್ ನಾನು ನೋಡಿ. ಅದರ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಸಂಪೂರ್ಣವಾಗಿ ನಾನು ವೀರೇಂದ್ರ ಹೆಗ್ಡೆಯವರ ನಾಯಕತ್ವದಲ್ಲಿರ್ತಕ್ಕಂಥ ಧರ್ಮಸ್ಥಳದ ಸಂಘಗಳು ಇಲ್ಲಿವರೆಗೆ ಯಾವುದೇ ಒಂದು ಕಂಪ್ಲೇಂಟ್ ಬಂದಿರಲಿಲ್ಲ. ಮೊನ್ನೆ ಮಳವಳ್ಳಿನಲ್ಲಿ ಕಂಪ್ಲೇಂಟ್ ಪ್ರಾರಂಭ ಆಗಿದೆ. ನರೇಂದ್ರ ಸ್ವಾಮಿ ವಿಚಾರವನ್ನು ಮಾತನಾಡಿದ್ದಾರೆ. ಸೊ ನಾನು ಆ ವಿಚಾರದಲ್ಲಿ ಕೆಲವು ಮಾಹಿತಿ ಪ್ರಕಾರ ಬೇರೆ ಮೈಕ್ರೋ ಫೈನಾನ್ಸ್ನಿಂದ ಆಗಿರ್ತಕ್ಕಂಥದ್ದು ಧರ್ಮಸ್ಥಳ ಸಂಘದಿಂದ ಅಲ್ಲ ಅಂತೇಳಿ ನಮ್ಮನ್ನು ಕೂಡ ನಮ್ಮ ಮಾಹಿತಿ ಕೊಟ್ಟಿದ್ದಾರೆ. ಮತ್ತು ಇವರು ಆ ಥರದ ಸುಸ್ತಿ ಬಡ್ಡಿ ಇನ್ನೊಂದು ಹಾಕಿ ಒತ್ತಡ ಮಾಡಿ ಆ ಥರದ ಸನ್ನಿವೇಶ ನಾವು ಮಾಡ್ತಾ ಇಲ್ಲ ಅಂತ ಸಂಘದವರು ಹೇಳಿದ್ದಾರೆ. ಮಹಿಳಾ ಧರ್ಮಸ್ಥಳ ಸಂಘದವರು ಬೈ ಚಾನ್ಸ್ ಯಾವುದೇ ಇಲ್ಲಿ ಸಾರ್ವಜನಿಕರಿಗೆ ಪ್ರತಿಭಟನೆ ಮಾಡಿದ ಮೇಲೆ ಈ ಥರ ಒಂದು ಆತ್ಮಹತ್ಯೆ ಪ್ರಕರಣ ಆದಮೇಲೆ ನಾವು ಅದನ್ನು ನೆಗ್ಲೆಕ್ಟ್ ಮಾಡೋದು ಬೇಡ ಅಂತೇಳಿ ಜಿಲ್ಲಾಧಿಕಾರಿಗಳಿಗೆ ಮತ್ತು SP ಅವರಿಗೆ ಸೂಚನೆ ಕೊಟ್ಟಿದ್ದೀನಿ. ಸಂಪೂರ್ಣವಾಗಿ ಇದು ಯಾವ ರೀತಿ ನಡೀತು, ಆ ಅಮ್ಮ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಕಾರಣ ಏನು, ಮತ್ತು ಬೇರೆ ಒಳನಲ್ಲಿ ಮೊನ್ನೆ ಪ್ರತಿಭಟನೆ ಮಾಡಿದರೆ ಆ ವಿಷಯ, ಇನ್ನೂ ಬೇರೆ ಸಂಘದಲ್ಲಿ ಅವ್ರು ಲೋನ್ ತೊಗೊಂಡಿರೋದು ಹೆಂಗೆ ಯಾವ ಥರ ಅಂತೇಳಿ ಅದನ್ನು ಸಂಪೂರ್ಣವಾಗಿ ವರದಿ ಕೇಳಿದ್ದೀನಿ. ಬಂದ ಮೇಲೆ ಒನ್ ನೇಷನ್ ಒನ್ ಇಂಡಿಯಾ ಕೇಂದ್ರ ಸರ್ಕಾರ ಜಾರಿ ಮಾಡಿದೆ. ನಿಮ್ಮ ಒನ್ ನೇಷನ್ ಒನ್ ಎಲೆಕ್ಷನ್ ಬಗ್ಗೆ ಅವರು ಕ್ಯಾಬಿನೆಟ್ನಲ್ಲಿ ಮಾಡಬೇಕು ಅಂತೇಳಿ ನಿರ್ಧಾರವನ್ನು ಮಾಡ್ಕೊಂಡಿದ್ದಾರೆ. ಅದಾದಮೇಲೆ ಸೊ ಅದಕ್ಕೆ ಒಂದು ಪೂರ್ಣ ಪ್ರಮಾಣದ ಸ್ಟ್ರಕ್ಚರ್ ಕೊಡಬೇಕು. ಸ್ಟ್ರಕ್ಚರ್ ಕೊಟ್ಟಾಗ ಪಾರ್ಲಿಮೆಂಟಲ್ಲಿ ಚರ್ಚೆ ಆಗುತ್ತೆ. ಸೊ ಹೇಗೆ ಈಗ ಒಂದಷ್ಟು ಎಲೆಕ್ಷನ್ ಅರ್ಲಿ ಇದ್ದಾವೆ, ಇದಿದ್ದಾರೆ, ಇವರು ಡೇಟ್ ಫಿಕ್ಸ್ ಮಾಡಬೇಕಾಗುತ್ತೆ. ಆ ಡೇಟ್ಗಿಂತ ಮೊದಲೇ ಇಟ್ಟಿದ್ದಾರೆ. ಶಾಸಕರಾದಂಥ ಬಾಬಣ್ಣವರೇ ಮತ್ತು ರವಿಯವರೇ, ಜಿಲ್ಲಾಧಿಕಾರಿಗಳೇ, CO ಮತ್ತು SP ಉಳಿದಂಥ ಎಲ್ಲ ಅಧಿಕಾರಿ ಸ್ನೇಹಿತರೆ, ಮೈಸೂರಿನ ಅಧ್ಯಕ್ಷರಾದಂಥ ಬೆಂಗಳೂರು ಮತ್ತು ಮೂಲ ಅಧ್ಯಕ್ಷರಾದಂಥ ನಯೀಮ್ ಅವರೇ,
ಮಾಧ್ಯಮ ಸ್ನೇಹಿತರೆ, ಉಳಿದಂತೆ ಎಲ್ಲ ಅಧಿಕಾರಿ ಸ್ನೇಹಿತರೆ, ಇವತ್ತು ಶ್ರೀರಂಗಪಟ್ಟಣ ದಸರಾ ಪರಂಪರೆ ಇರ್ತಕ್ಕಂಥದ್ದು ನಿಮ್ಗೆ ಗೊತ್ತಿದೆ. ಮೈಸೂರು ದಸರಾಕ್ಕೆ ಬೇರೆ ಬೇರೆ ಇದ್ದರೂ ಚೆನ್ನಾಗಿ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ನೇತೃತ್ವದಲ್ಲಿ ನಾವೆಲ್ಲರೂ ಆಚರಣೆಯನ್ನು ಮಾಡಿದ್ವಿ. ವಿಶೇಷವಾಗಿ ಶ್ರೀರಂಗಪಟ್ಟಣ ಕ್ಷೇತ್ರದ ಶಾಸಕರಾದಂಥ ರಮೇಶ್ ಬಾಬು ಬಂಡಿಸಿದ್ದೇಗೌಡರು ಈ ಬಾರಿ ಕಳೆದ ಬಾರಿನೇ ಒಂದು ಸ್ವಲ್ಪ ಭಾಳ ವಿಜೃಂಭಣೆಯಿಂದ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತಿದ್ರು ಸರ್ಕಾರದ ಮೇಲೆ. ಕಳೆದ ಬಾರಿ ಸ್ವಲ್ಪ ವಿತಿನ್ ದಿ ಲಿಮಿಟ್ ಒಳಗಡೆ ಮಾಡ್ತಕ್ಕಂಥದ್ದು ಸೂಕ್ತ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಸಹ ಅವ್ರಿಗೂ ಸಲಹೆಯನ್ನು ಕೊಟ್ಟು ಮಾಡಿಸಿದ್ರು. ಈ ಬಾರಿ ಸ್ವಲ್ಪ ಲಿಬರಲ್ ಆಗಿ ಅವ್ರು ಏನೇನು ಕಲ್ಪನೆ ಇದೆ ಅವರ ಮನಸ್ಸಿನಲ್ಲಿ ಅದರಂತೆ ಮಾಡಲಿಕ್ಕೆ ತುಂಬ ಸ್ವಲ್ಪ ಮಟ್ಟಿಗೆ ಲಿಬರಲ್ ಆಗಿ ಮಾಡಲಿಕ್ಕೆ ಮುಖ್ಯಮಂತ್ರಿಗಳು ಅನುಮತಿಯನ್ನು ಕೊಟ್ಟಿದ್ದಾರೆ. ಜಿಲ್ಲಾಧಿಕಾರಿಗಳು, ಜಿಲ್ಲಾ ಆಡಳಿತ, ಶಾಸಕರು ಎಲ್ಲರೂ ಸೇರಿ ಈಗಾಗಲೇ ಸಾಕಷ್ಟು ಮೀಟಿಂಗು ಮತ್ತು ತಯಾರಿನ ಮಾಡ್ಕೊಂಡಿದ್ದಾರೆ. ನಾನು ಊರಿನಲ್ಲಿದ್ದರಿಂದ ಅಮೆರಿಕಕ್ಕೆ ಹೋಗೋದ್ರಿಂದ ಮೊನ್ನೆ ಬಂದು ನಂತರ ಸ್ವಲ್ಪ ಬೇರೆ ಬೇರೆ ಕೆಲಸದಲ್ಲಿ ಎಂಗೇಜ್ ಆಗಿದ್ದರಿಂದ ಇವತ್ತು ನಾವು ಮೈಸೂರಿನಲ್ಲಿ, ಬೆಂಗಳೂರಿನಲ್ಲಿ ಲೋಗೋ ಬಿಡುಗಡೆ ಮಾಡೋದು ಸೂಕ್ತ ಅಲ್ಲ ಅಂತೇಳಿ ಇವತ್ತು ಬಿಡುಗಡೆ ಮಾಡಿದ್ದೀವಿ. 4ನೇ ತಾರೀಕು 5, 6, 7 4 ಡೇಸ್. ಹಿಂದೆ 3 ದಿವಸ ಮಾಡ್ತಾಯಿದ್ದ, ಇವತ್ತು 1 ದಿವಸ ಎಕ್ಸ್ಟೆಂಡ್ ಮಾಡಿದ್ದಾರೆ. 4 ದಿವಸ ಈ ಕಾರ್ಯಕ್ರಮ. ಅದಕ್ಕೆಲ್ಲ ಜಿಲ್ಲಾಧಿಕಾರಿಗಳು ಅವರು ಕೂತ್ಕೊಂಡು ಪ್ಲ್ಯಾನ್ ಮಾಡ್ತಾರೆ. ಸೊ ಎಲ್ಲ ಸಂಪೂರ್ಣವಾಗಿ ಅವರಿಗೆ ಜವಾಬ್ದಾರಿಯನ್ನು ಆಥರೈಸ್ ಮಾಡಿದ್ದೀವಿ. ಅವರು ಯಾವ್ಯಾವ ಕಾರ್ಯಕ್ರಮ ಯಾವತ್ತು ಯಾವ ರೀತಿ ಸಾರ್ವಜನಿಕರಿಗೆ ಈ ಒಂದು ಹಬ್ಬದ ವಾತಾವರಣವನ್ನು ಮತ್ತು ಪರಂಪರೆಯನ್ನು ಉಳಿಸ್ತಕ್ಕಂಥದ್ದು, ಮಂಡ್ಯ ಜಿಲ್ಲೆಯ ಕೀರ್ತಿಯನ್ನು ಸ್ವಲ್ಪ ಹೆಚ್ಚಿಸ್ತಕ್ಕಂಥ ರೀತಿಯಲ್ಲಿ ಮಾಡ್ತಕ್ಕಂಥದ್ದಕ್ಕೆ ಸೊ ನಾನು ಈಗಾಗಲೇ MLA ಅವರಿಗೆ, ಜಿಲ್ಲಾಧಿಕಾರಿಗಳಿಗೆ ಮಾತನಾಡಿದ್ದೀನಿ. ಎಲ್ಲ ಅಧಿಕಾರಿಗಳು ಸಹ ಈ ಜವಾಬ್ದಾರಿಯನ್ನು ತಗೊಂಡು ಮಾಡ್ತಾರೆ. ಕಳೆದ ಬಾರಿ ರಾಜಮಾತೆಯವರನ್ನ ಉದ್ಘಾಟನೆಗಾಗಿತ್ತು. ಈ ಬಾರಿ ಯಾರು ಅಂತೇಳಿ ನಾವು ನಿಗದಿ ಮಾಡಿಲ್ಲ. ಇನ್ನೊಂದು 2-3 ದಿವಸದಲ್ಲಿ ಮಾತನಾಡಿ ಸೊ ನಿಗದಿ ಮಾಡ್ತೀವಿ. ಅವರನ್ನು ಸಹ ಇನ್ವೈಟ್ ಮಾಡಿ ಯಾರಾದರೂ ಸೂಕ್ತವಾದಂಥ ವ್ಯಕ್ತಿಗಳ ಕೈಯಲ್ಲಿ ಉದ್ಘಾಟನೆ ಮಾಡ್ತಕ್ಕಂಥ ಕೆಲಸವನ್ನು ನಾವು ತೀರ್ಮಾನವನ್ನು ಮಾಡ್ತೀವಿ. ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಏನು ಮತ್ತು ನಮ್ಮ ವಾರಣಾಸಿನಲ್ಲಿ ಮತ್ತು ಹರಿದ್ವಾರದಲ್ಲಿ ಗಂಗಾ ಆರತಿ ಭಾಳ ನೂರಾರು ವರ್ಷದ ಇತಿಹಾಸದಲ್ಲಿ ನಡೀತಾ ಇದೆ. ಅದೇ ರೀತಿ ಕಾವೇರಿ ಆರತಿಯನ್ನು ಮಾಡಬೇಕು ಅಂತೇಳಿ ನಮ್ಮ ನೀರಾವರಿ ಸಚಿವರಾದಂಥ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ಭಾಳ ಆಸಕ್ತರಾಗಿ ನಮ್ಮನ್ನೆಲ್ಲರೂ ಇದೊಂದು ಯಾಕೆ ಮಾಡಬಾರ್ದು ಅಂತ ಚರ್ಚೆ ಮಾಡಿದಾಗ ನಾವು ಸಹ ಭಾಳ ಸಂತೋಷದಿಂದ ಇದೊಂದು ಒಳ್ಳೆಯ ಕೆಲಸ, ಆದಷ್ಟು ಬೇಗ ತೀರ್ಮಾನ ತಗೋಬೇಕು, ಈ ದಸರಾದಲ್ಲಿ ಮಾಡುವಂಥ ಕೆಲಸ ಮಾಡೋಣ ಅಂತ. ಅದಕ್ಕೋಸ್ಕರ ನಾಳೆ ನಾನು ಮತ್ತು ಶಾಸಕರು, ಅಧಿಕಾರಿಗಳು, ಒಂದಷ್ಟು ಜನ ಮಾಧ್ಯಮ ಸ್ನೇಹಿತರು, 28 ಜನ ತಂಡದ ನಾಳೆ ಮೊದಲನೇ ಹರಿದ್ವಾರಕ್ಕೆ ನಾಳೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ವಾರಣಾಸಿ ನೋಡ್ಕೊಂಡು 22ಕ್ಕೆ ರಿಟರ್ನ್ ಬರ್ತೀವಿ. ಈ 2 ಕಾರ್ಯಕ್ರಮಗಳ ಬಗ್ಗೆ ತಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ನಮಸ್ಕಾರ ಹೇಳೋಣ.